ನಮ್ಮ ಜೊತೆಗೆ ಇಲ್ಲಿದ್ದಾರೆ. ಅಮ್ಮ ಎಲ್ಲಿ ಬಂದಿರಿ, ಎಲ್ಲಿಂದ ಬಂದಿರಿ ತಾವು? ಬಾಗಲಕೋಟೆನೇ ರೀ, ನವನಗರ. ಇವತ್ತು ಸಮಾವೇಶಕ್ಕೆ ಬಂದಿರಿ, ಮೋದಿ ಅವ್ರು ನೋಡ್ಬೇಕನ್ನುವಂಥದ್ದು ಏನಂತ? ನನಗೆ ನೋಡ್ರಿ ಕೂತು ಮಾತಾಡ್ತೀನಿ ರೀ. ನನಗೆ ಮೋದಿ ಅವ್ರು ಏನು 14 ಕಾರ್ಸ್ ಬಂದಾರಲ್ಲ, ಅವಾಗ ಹಿಡಿದವ್ರಿಗೆ ನೋಡೋದು ಭಾಳ ಇಚ್ಛೆ. ಈಗ ನಾ ಎಲ್ಲೆಲ್ಲ ಬಂದಿದ್ರಿ, ನಾ ಹೋಗ್ಬೇಕಂದ್ರೆ ನಮ್ಮ ಮಗ ಬ್ಯಾಡಂದ. ಅವನು 4-5 ಇದ್ರದ್ದು ಅಧ್ಯಕ್ಷ ಅದಾನ BJP ಇದ್ರದ್ದು. ಅದಕ್ಕೆ ಏನಾಯ್ತು, ಇಲ್ಲಿ ಬಂದಾರ ನನ್ನ ಮಗನದಿಂದ ಮುಂದೆ ಕೂತು ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಭಾಳ ಇದ್ಮೇಲೆ ಬಂದೀನಿ ರೀ. ನನ್ನ ಆಯುಷ್ಯ ಅವ್ರಿಗೆ ಸಿಗ್ಲಿಪ್ಪ, ಮೋದಿ ಅವ್ರಿಗೆ ಸಿಗಲಿ ಆಯುಷ್ಯ. ಭಾಳ ಬದುಕ್ರಿ, 110 ವರ್ಷ ಬದುಕ್ಲಿ ಅವರು. ನಂದಿದೆ ಆಶೆ ಅದ ನೋಡ್ರಿ. ಅಮ್ಮ ಈಗ ಭಾಳಷ್ಟು ಬಿಸಿಲು ಐತಿ, ಇವುಗಳ ಮಧ್ಯೆ ನೀವು ಬರೋದ್ರ ಇವತ್ತು ಅವ್ರು ನೋಡ್ಲೇಬೇಕನ್ನುವಂಥ ಆಶೆಯಿಂದ ಬಂದ? ಭಯಂಕರ ಆಶಾ ರೀ, ಭಯಂಕರ ಅದ. ನನಗೆ ಹಾರ ಹಾಕೋದು ಭಾಳ ಇಚ್ಛೆ ಐತೆ ರೀ. ನಮ್ಮ ಮಗ ಬಿಡಂಗಿಲ್ಲ ಅಂದರು. ಭಾಳ ಇಚ್ಛೆ ಅದ, ಅವ್ರ ಹತ್ರ ಹೋಗ್ಬೇಕು. ನನಗೆ ಹಂಗೆ ಒಂದು ಜರ ಇದು ನಾ ಚರಂತ್ ಮಠ ಅವ್ರು ಬಂದ್ರೆ ಭೇಟಿ ಆಗ್ತಿದ್ದೆ, ಹೇಳ್ತಿದ್ದೆ. ನೀವು ನಾನು ಪ್ರಯತ್ನ ಮಾಡಿಬಿಟ್ರೆ ಭಾಳ ಉಪಕಾರ ಆತ. ಇದು ಏನಂತಂದ್ರೆ ಇಲ್ಲಿರ್ತಕ್ಕಂಥ ವೃದ್ಧರ ಮಾತಾಗಿರುವಂಥದ್ದು. ಮೋದಿ ಅವರನ್ನ ಕಣ್ತುಂಬಿಕೊಳ್ಬೇಕು, ನಮ್ಮ ಆಯುಷ್ಯವನ್ನು ಕೂಡ ದೇವರು ಅವರಿಗೆ ಕೊಡಲಿ ಅನ್ನೋಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದ್ ಇನಾಮ್ದಾರ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸೋಣಿ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.